ಒಂದು ಟೈಮ್ ಬರುತ್ತೆ ವೇರ್ ದ ಬ್ರ್ಯಾಂಡ್ ಮೂವ್ಡ್ ಫ್ರಮ್ ಯುವರ್ ಕಲ್ಚರಲ್ ಐಡೆಂಟಿಟಿ ಟು ಅ ಮೋರ್ ಪ್ರಾಬ್ಲಿ ಅಪ್ರೋಪ್ರಿಯೇಟ್ ಟು ದ ವರ್ಲ್ಡ್ ಅನ್ನೋ ಥರ ಒಂದು ಬ್ರ್ಯಾಂಡಿಂಗ್ ಪೊಸಿಷನಿಂಗ್ ಬರುತ್ತೆ. ಮೇ ಬಿ ಇದನ್ನ ನಿಮ್ಮ ತಂದೆಯವ್ರನ್ನ ನಾನು ಕೇಳಬೇಕು ಅನ್ಸುತ್ತೆ, ಅವ್ರ ಪರ್ಸ್ಪೆಕ್ಟಿವ್. ನಿಮ್ಮ ಪರ್ಸ್ಪೆಕ್ಟಿವ್ ಅಬೌಟ್ ದಿಸ್ ಅಂದರೆ ಅಡಿಗಾಸಿಂದ ಪಾಕಶಾಲಾ ಅಂತ ಒಂದು ಬ್ರ್ಯಾಂಡ್ ಕನ್ಸೀವ್ ಆದಾಗ ಟ್ರಾನ್ಸಿಷನ್ ಎಷ್ಟು ಕಷ್ಟ ಆಯಿತು ನಿಮಗೆ? ಬಿಕಾಸ್ ಆಬ್ವಿಯಸ್ಲಿ ಹೆಸರು ತುಂಬ ಮ್ಯಾಟ್ರ್ ಆಗುವಂಥದ್ದು. ಬಿಕಾಸ್ ಅಷ್ಟೊತ್ತಿಗಾಗಲೇ ತುಂಬ ಪ್ರಚಲಿತವಾಗಿತ್ತು ಹೆಸರು, ರೈಟ್? Yeah. ನಿಮ್ಮ ಪರ್ಸ್ಪೆಕ್ಟಿವ್ ಅಬೌಟ್ ದ ಬ್ರ್ಯಾಂಡ್ ಚೇಂಜ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಹೇಗೆ ನೀವು ನೋಡಿದ್ರಿ? ಓಕೆ. ಸೊ ದಿಸ್ ಇಸ್ ನೀವೊಂದು 3 ಅವರ್ ಪಾಡ್ಕಾಸ್ಟ್ ಮಾಡೋಷ್ಟು ಕಥೆಗಳಿದೆ ಇವರು. ಉಪಕಥೆಗಳು ಒಂದಕ್ಕೆ ಒಂದು ಇರೋ ಥರ. ಸೊ ಅಡಿಗಾಸ್ ಬಿಕೇಮ್ ಸಚ್ ಅ ಬಿಗ್ ಹೌಸ್ ಹೋಲ್ಡ್ ನೇಮ್ ಬಿಕಾಸ್ ಇಟ್ ಗ್ರೂ ಅಲಾಂಗ್ ವಿತ್ ದ ಸಿಟಿ. ಕರೆಕ್ಟ್. ಬೆಂಗಳೂರು ಇಷ್ಟೇ ಇತ್ತು ಮುಂಚೆ, ಆಮೇಲೆ ಬೆಳೀತಾ ಇತ್ತು ಬೆಳೀತಾ ಇತ್ತು ಬೆಳೀತಾ ಇತ್ತು. ವಿ ಆರ್ ಡಿಫ್ರೆಂಟ್ ವರ್ಟಿಕಲ್ಸ್ ಅಂದರೆ ರೆಸ್ಟೋರೆಂಟ್ಸ್ ಒಂದಿತ್ತು, ಅದನ್ನು ಬಿಟ್ಟು ಕೂಡ ಕೇಟ್ರಿಂಗ್ ವಾಸ್ ಅ ವೆರಿ ಬಿಗ್ ಆಪರ್ಚುನಿಟಿ ದಟ್ ಮೈ ಡ್ಯಾಡ್ ಸಾ. ಅದಕ್ಕೆ ಅಂತ ಕೇಟ್ರಿಂಗ್ ಯೂನಿಟ್ ಸೆಟಪ್ ಮಾಡಿದ್ರು. ಅಲ್ಲಿ ನೀವು ನಂಬಲ್ಲ, 17,000 ಮೀಲ್ಸ್ ಅ ಡೇ ವುಡ್ ಗೋ ಫ್ರಮ್ ದಟ್ ಯೂನಿಟ್. ಎಲ್ಲಿಗೆ? ಆಲ್ ದಿ ಐ ಟಿ ಕಾರಿಡಾರ್ಸ್, ಆಲ್ ದಿ ಐ ಟಿ ಕಂಪನೀಸ್. ಅವಾಗ there was no ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಅಥವಾ ದಿಸ್ ಹೈಬ್ರಿಡ್ ಕಲ್ಚರು ಇರಲಿಲ್ಲ. ಅವಾಗ ಬೇಕಾದಾಗ ಬನ್ನಿ ಹಂಗೂ ಇರಲಿಲ್ಲ. ಎವ್ರಿಬಡಿ ಹ್ಯಾಡ್ ಟು ಗೋ ಟು ಆಫೀಸ್. ಆ್ಯಂಡ್ ಅಲ್ಲಿ ಕಂಪ್ನಿನೇ ಸ್ಪಾನ್ಸರ್ ಮಾಡ್ತಿತ್ತು ಆಲ್ ಎಂಪ್ಲಾಯೀಸ್ ಫುಡ್ ಎಲ್ಲ. ಸೊ ದ್ಯಾಟ್ ವಾಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಆ್ಯಂಡ್ ದ ಸ್ಕೇಲ್ ಆಫ್ ಆಪರೇಷನ್, ನಂಗೆ ಅಲ್ಲಿ ಹೋದ್ರೆ ಭಯ ಆಗ್ತಿತ್ತು ಒಂಥರ. ಲೈಕ್ ಒಂದು ಫ್ಲೋರ್ ಫುಲ್ ಸ್ವೀಟ್ಸ್, ಘಮ ಘಮ, ತುಪ್ಪದ ಪರಿಮಳ, ಬೆಣ್ಣೆ ಪರಿಮಳ, ಅದ್ರ ಫುಲ್ ಸ್ವೀಟ್ಸ್. ಇನ್ನೊಂದು ಫುಲ್ ಎಲ್ಲ ಬಾಯ್ಲಿಂಗ್ ರೈಸ್ ಇರ್ಬೋದು, ದಾಲ್ ಕುಕಿಂಗ್ ಎಲ್ಲ ಇರ್ಬೋದು. ಇನ್ನೊಂದು ನೆಕ್ಸ್ಟ್ ಲೆವೆಲ್ ಆಫ್ ಪ್ರಿಪ್ರೇಷನ್. ಅಂದರೆ ಆ ಕಾಲಕ್ಕೆ ವೆನ್ ನಾಟ್ ಟೂ ಮೆನಿ ಬ್ರ್ಯಾಂಡ್ಸ್ ವರ್ ಥಿಂಕಿಂಗ್ ಆಫ್ ಇಟ್ ಆರ್ ಫಂಕ್ಷನಿಂಗ್ ಇನ್ ದ್ಯಾಟ್ ಸ್ಕೇಲ್. Right. But what my dad and his team did at that point was mind boggling. ಲೈಕ್ ಹೆಂಗೆ ಮಾಡಿದ್ರು ಈ ಥರದ್ದು ಅನ್ನೋ ಥರ. ಆ್ಯಂಡ್ ಆಫ್ಕೋರ್ಸ್ ನಾನು ಸ್ಕೂಲಲ್ಲಿದ್ದೆ, ನನಗೆ ಇನ್ವಾಲ್ವ್ಮೆಂಟ್ ಅಷ್ಟಿರಲಿಲ್ಲ ಬಿಸ್ನೆಸ್ನಲ್ಲಿ. ಏನೋ ಕತೆಗಳು ಕೇಳ್ತಾ ಇದ್ದಷ್ಟೇ ಮನೆಯಲ್ಲಿ, ಹಿಂಗಾಯ್ತು ಹಂಗಾಯ್ತು ಅಷ್ಟೇ. ಆ್ಯಂಡ್ ನಾನೇನು ಚಿಕ್ಕ ವಯಸ್ಸಿಂದನೂ ನಂಗೆ ಯಾರ ತಲೆಗೂ ತುಂಬಿರಲಿಲ್ಲ ದಟ್ ಯು ಹ್ಯಾವ್ ಟು ಬಿ ದ ನೆಕ್ಸ್ಟ್ ಒನ್ ಅಂತೆಲ್ಲ. ಬಟ್ ನನಗೆ ಅಕ್ಕ ಒಬ್ರಿದ್ದಾರೆ, ಶಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಟ್. ಶಿ ಈವನ್ ಸ್ಟಡಿಡ್ ಹೋಟೆಲ್ ಮ್ಯಾನೇಜ್ಮೆಂಟ್. ಸೊ ಶಿ ಆಲ್ವೇಸ್ saw herself being part of the business, which she later came in. ಓದಿದಾದ್ಮೇಲೆ ಗುಡ್ 3 years or so ಅಪ್ಪನ ಜೊತೆ ಕೆಲಸ ಮಾಡ್ತಿದ್ರು. ದೆನ್ ಹರ್ ಕಾಲಿಂಗ್ ವಾಸ್ ಮ್ಯೂಸಿಕ್. ಸೊ ಅದನ್ನು ಮಾಡೋಣ ಅಂತ ಶಿ ಇಸ್ ಕರೆಂಟ್ಲಿ ಇನ್ ಮುಂಬೈ. But I'm positive at some point she will come back and be part of the business. So I think she got to see Adigas for what it was, ನನಗಿಂತನೂ ಜಾಸ್ತಿ. And of course Adigas went through its own course, of ಒಂದು 20 ವರ್ಷ, if I'm not wrong, it was independently running. ಆಮೇಲೆ ವಿ ಗಾಟ್ ಇದು BC ನ್ಯೂ ಸಿಲ್ಕ್ ರೂಟ್ ಅಂತ. ಇಟ್ಸ್ ಎ ನ್ಯೂಯಾರ್ಕ್ ಬೇಸ್ಡ್ ಕಂಪನಿ. ಅವರಿಂದ ಫಂಡಿಂಗ್ ಆಗಿ ವಿ ವರ್ ಇನ್ ಅ ಪಾರ್ಟ್ನರ್ಶಿಪ್ ಫಾರ್ 5 years. ಇಟ್ ವಾಸ್ ಅ ಬೂನ್ ಆ್ಯಂಡ್ ಅ ಬೇನ್ ಅಟ್ ದ ಸೇಮ್ ಟೈಮ್. ಬಿಕಾಸ್ ಎಷ್ಟೊಂದು ಕಲಿಯೋಕ್ಕೆ ಸಿಕ್ತು, ಇಫ್ ನಾಟ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಇವತ್ತು ಪಾಕಶಾಲಾನ ಇಷ್ಟು ಪ್ರೊಫೆಷ್ನಲಿ ನಮಗೆ ರನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅಷ್ಟು Very true. ಕಲಿಯೋದಿತ್ತು ಅದರಲ್ಲಿ. ಬಟ್ ಆಫ್ ಕೋರ್ಸ್ ಅವರಿಗೆ ಅದು ಹೊಸದಾಗಿತ್ತು. ಅಂದರೆ ದ ಫ್ರೇಮ್ ವರ್ಕ್ ದಟ್ ದೇ ಹ್ಯಾಡ್ ಫಾರ್ ಅದರ್ ಬಿಸ್ನೆಸಸ್ ಇಟ್ ವುಡ್ ಹವ್ ವರ್ಕ್ ಬ್ಯೂಟಿಫುಲಿ. ಬಟ್ ಒಂದು ದರ್ಶಿನಿ ಫ್ಯಾಮಿಲಿ ರನ್ ರೆಸ್ಟೋರೆಂಟ್ ಚೈನಿಗೆ ಅದನ್ನು ಅಳವಡಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಹಿಕಪ್ಸ್ ಇದ್ದೇ ಇರುತ್ತೆ. Right. ಇಟ್ ಈಸ್ ನಾಟ್ ಸ್ಮೂತ್ ಸೇಲಿಂಗ್ ಜರ್ನಿ. ಅದು ಬಂದಾಗ ಒಂದು ಸ್ವಲ್ಪ ಅದರದ್ದು ಪ್ರಾಬ್ಲಮ್ಸ್, ಇಶ್ಯೂಸ್ ಇರ್ತಿತ್ತು. ದೆನ್ ಇಟ್ ಎಸ್ಕಲೇಟೆಡ್ ಟು ಸಮ್ ಅದರ್ ಎಕ್ಸ್ಟೆಂಟ್. ಆ್ಯಂಡ್ ದೆನ್ ವಿ ಫೈನಲಿ ಡಿಸೈಡೆಡ್, ಇಲ್ಲ ನಾವು ವಾಪಸ್ ಅಂದರೆ ವಿಲ್ ಸೆಪ್ರೇಟ್ ಫ್ರಮ್ ದಿಸ್, ಬೇರೆದೇ ಮಾಡಂಗಿದ್ರೆ ಮುಂದೆ ಯೋಚನೆ ಮಾಡೋಣ ಅನ್ನೋ ಯೋಚನೆಯಲ್ಲಿ ಬಿಟ್ಕೊಟ್ವಿ ಅದನ್ನು. ಸೊ ದೆನ್ ದೇ ಕಂಟಿನ್ಯೂಡ್ ಫಾರ್ ವಾಟ್ ಎವರ್ ಇಟ್ ವಾಸ್. ಅದಾದಮೇಲೆ ಅಫ್ಕೋರ್ಸ್ ಫಾರ್ 2 years ವಿ ಹ್ಯಾಡ್ ನಾಟ್ ಕಂಪ್ಲೀಟ್ ಕ್ಲಾಸ್. ನಾವೇನು ಬಿಸ್ನೆಸ್ ಮಾಡೋಂಗಿರಲಿಲ್ಲ. ಆ್ಯಂಡ್ ಅಪ್ಪ ವಾಸ್ ಲೈಕ್, ಓಕೆ ಫೈನ್, ವಿಲ್ ಫಿಗರ್ ಇಟ್ ಔಟ್ ಅಂತ. ಬಟ್ ಫಾರ್ ಸಮ್ ಒನ್ who's done that for all his life, it was impossible to sit doing nothing about it. So he was like, ಇಲ್ಲ ನಂಗೇನೋ ಮಾಡಬೇಕು. ನಾವೆಲ್ಲ ಹೇಳ್ತಿದ್ದಪ್ಪ, ಬೇಡ ಅಪ್ಪ, you're comfortable now, ಇನ್ನೆಷ್ಟು ಮಾಡ್ತೀರಾ, we're all happy, ಸಾಕಲ್ಲ ಅಂತ. ಬಟ್ for the man that he is, he thought, ಇಲ್ಲ, this is my second innings, I'm up to something. ಏನು ಮಾಡ್ತೀನಿ ಗೊತ್ತಿಲ್ಲ, ಯಾವ ಥರ ಆಗೋದು ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಡೂ ಇಟ್. ನನಗೊಂದು ಪರ್ಪಸ್ ಬೇಕಲ್ಲ ಜೀವನದಲ್ಲಿ, ನಂಗೆ ಅದೊಂದೇ ಗೊತ್ತಿರೋದು. ಆ್ಯಂಡ್ ಐಮ್ ಪ್ಯಾಷನೆಟ್ ಅಬೌಟ್, ಸೊ ಐ ವಾಂಟ್ ಟು ಡೂ ಇಟ್ ಅಂತ. ಆ್ಯಂಡ್ ದಟ್ಸ್ ವೆನ್ ಹಿ ಸ್ಟಾರ್ಟೆಡ್. ಆ್ಯಂಡ್ ಐ ಹ್ಯಾಡ್ ಜಸ್ಟ್ ಗ್ರ್ಯಾಜುಯೇಟೆಡ್ ದೆನ್. ಐ ವೆಂಟ್ ಅಬ್ರಾಡ್, ಸ್ಟಡಿಡ್ ಮಾರ್ಕೆಟಿಂಗ್ ಎಲ್ಲ. ಬಂದೆ, ಅಲ್ಲಿ ಓದ್ತಾ ಇರುವಾಗ ಐ ಹ್ಯಾಡ್ ವರ್ಕ್ಡ್ ಇನ್ ಅ ರೆಸ್ಟೋರೆಂಟ್ ದೇರ್. ಸೊ ಅಲ್ಲಿ ಒಂದು ಐಡಿಯಾ ಬಂದಿತ್ತು, ವಾಟ್ ಇಸ್ ಇಟ್ ಲೈಕ್ ಟು ಇಟ್ ವಾಸ್ ಅ ರೆಸ್ಟೋ ಬಾರ್. ದಿ ವಾಸ್ ಆಲ್ಸೋ ಬಾರ್ ದೇರ್ ಆ್ಯಂಡ್ ದಿ ವಾಸ್ ಅ ರೆಸ್ಟೋರೆಂಟ್ ಸೀನ್. ನೋ ಸೌತ್ ಇಂಡಿಯನ್, ಇಟ್ ವಾಸ್ ಜಸ್ಟ್ ನಾರ್ತ್ ಇಂಡಿಯನ್ ಪ್ಯೂರ್ಲಿ. ಆ್ಯಂಡ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಐ ಥಿಂಕ್ ಐ ವಾಸ್ ಪ್ರಾಬಬ್ಲಿ ದೇರ್ ಬೆಸ್ಟ್ ಪಾರ್ಟ್ ಟೈಮರ್
I gave it my all, and I used to love, doing that. So ಅಲ್ಲಿಂದ ಒಂದು ಐಡಿಯಾ ಬಂದಿತ್ತು, and I was like, okay, not bad, this is nice, maybe I can consider ಅಂತ. Then I started involving myself in business. ಸೊ ಆವಾಗ ಪಾಕಶಾಲೆ ಜಸ್ಟ್ ಶುರು ಮಾಡ್ತಿದ್ರು ಅಪ್ಪ. ಸೊ ರೈಟ್ ಫ್ರಮ್ ವಾಟ್ ಫಾಂಟ್, ಯಾವ ಥರ ಲೋಗೋ ಬರಬೇಕು, ಐ ವಾಸ್ ಇನ್ವಾಲ್ವ್ಡ್. ನನಗೊಬ್ರು ಫ್ರೆಂಡ್ ಇದ್ರು ಮಾಧವ್ ಅಂತ, ಅವ್ರ ಜೊತೆ ಕೂತು ಇದನ್ನೆಲ್ಲ ಪ್ಲ್ಯಾನ್ ಮಾಡಿ. ಸೊ ಇನ್ ಸಮ್ ವೇ, ಸಮ್ ಫಾರ್ಮ್, ಐ ವಾಸ್ ಸ್ಟಿಲ್ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್, ಬಟ್ ನಾಟ್ ಲೈಕ್ ಫುಲ್ ಟೈಮ್ ಅಲ್ಲೇ ಹೋಗಿ ಕೂತ್ಕೊಳ್ಳೋ ಥರ. ಸೊ ಐ ಸಾ ದ್ಯಾಟ್ ಪಿಕ್ಕಿಂಗ್ ಅಪ್ ಆವಾಗ, ಆ್ಯಂಡ್ ಇಟ್ ವಾಸ್ ಅ ವೆರಿ ಸ್ಲೋ ಸ್ಟಾರ್ಟ್ ಫಾರ್ ಪಾಕಶಾಲ. ಫಸ್ಟು 2 years ವಿ ವರ್ ವೆರಿ ಕೇರ್ಫುಲಿ ಗೇಜಿಂಗ್, ಮಾಡ್ಬೋದಾ ಬೇಡವಾ, ಓಕೆ ಒಂದೊಂದೇ ನಿಧಾನಕ್ಕೆ ಮಾಡೋಣ. And we were taking over other Adigas outlets that were shutting down and all that. So it was a very slow thing. I thought, okay, appa, ಅಷ್ಟು ದೊಡ್ಡದು ಪ್ಲಾನ್ಸ್ ಏನು ಮಾತಾಡಿಲ್ಲ, ಸೊ ಮೇ ಬಿ ಇಟ್ಸ್ ಗೋಯಿಂಗ್ ಟು ಬಿ ದಿಸ್ ಅಂತ. ಬಟ್ ದೆನ್ ನೋಡ್ತಾ 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 ಈಸ್ ಲೈಕ್, ಒಂದು ವರ್ಷದಲ್ಲಿ ಒಂದ್ಸತಿ ಒಂದು 13 ಔಟ್ಲೆಟ್ ಏನೋ ಓಪನ್ ಮಾಡಿ, ಲಿಟ್ರಲಿ ಎವ್ರಿ ಮಂತ್ ಹಿ ಹ್ಯಾಡ್ ಲೈಕ್ ಅನ್ ಓಪನಿಂಗ್. ಐಮ್ ಲೈಕ್, ಅಪ್ಪ, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವಾಟ್ ದ ಪ್ಲಾನ್ ಇಸ್? ಈಸ್ ಲೈಕ್, ಐ ಥಿಂಕ್ ಐ ವಾಂಟ್ ಟು ಮೇಕ್ ದಿಸ್ ಇನ್ ಟು ಅ ಚೇನ್. I was like, okay, now it is clear. And that is when I realized that, okay, maybe I have to seriously be part of this anta. And also the kind of team that we initially had when we started Pakashala, it was not very favorable ನನಗೆ. ಒಬ್ರು CEO ಇದ್ರು, ನನಗೂ ಅವ್ರಿಗೂ ಸ್ವಲ್ಪ ಆಗ್ತಾ ಇರಲಿಲ್ಲ, ಅದೆಲ್ಲ ಇಶ್ಯೂಸ್ ಇತ್ತು. So then later on, after she left, I felt more comfortable being around, office and doing things. And I gradually picked it up. And today, the way we together as a team, the way we see Pakashala, or the vision we have for the brand, it's all well defined and more clearer now.